ಹಲೋ ನಮಸ್ಕಾರ. ಇವತ್ತು ನಾನು ಗರಿ ಇರುವಂಥ ಬೆಣ್ಣೆ ಚಕ್ಲಿ ಮಾಡ್ತಾಯಿದ್ದೀನಿ. ಆ ಬೆಣ್ಣೆ ಚಕ್ಲಿಗೆ ಇರೋದು ಉದ್ದಿನಬೇಳೆ, 105 ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು. ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 2-3 ಬಟ್ಲಷ್ಟು ಚಿಕ್ಕ ಬಟ್ಲಲ್ಲಿ ನೀರು ಹಾಕಿ ಅದನ್ನು ಒಂದೇ ಒಂದು ಸೀಟಿ ಹೊಡೆದು ಕೆಳಗಡೆ ಇಳಿಸಿಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸೈಡಿಗೆ ಇಟ್ಕೊಳ್ಳಿ. ಇನ್ನೊಂದು ಬೌಲು, ಸ್ವಲ್ಪ ದೊಡ್ಡದಾಗಿರೋ ಬೌಲ್ ತೊಗೊಂಡು ಅದಕ್ಕೆ ಅರ್ಧ kg ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆ ಅಕ್ಕಿ ಹಿಟ್ಟಿಗೆ ನಾನು ಬೇಯಿಸಿಟ್ಕೊಂಡಿರೋಂಥ ಉದ್ದಿನಬೇಳೆನ ಅದಕ್ಕೂ ಹಾಕಿ 1.5 ಸ್ಪೂನಷ್ಟು ಉಪ್ಪು, 1 ಸ್ಪೂನು ಜೀರಿಗೆ, 2-3 ಚಿಟಿಕೆ ಹಿಂಗು, 2 ಸ್ಪೂನು ಎಳ್ಳು ಹಾಕ್ಕೊಂಡು ಬೆಣ್ಣೆ ಬೇಕಾಗುತ್ತೆ. ಬೆಣ್ಣೆ 1-2 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಇಲ್ಲಾಂದರೆ ಬಿಸಿ ಎಣ್ಣೆನ 1-2 ಸೌಟು ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ, ಮೆದುವನಾಗಿ ಕಲಸಿ, ಅದಕ್ಕಿನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಇನ್ನು ಸ್ವಲ್ಪ ನೀರು ಸಿಂಗಿಸಿ ಚೆನ್ನಾಗಿ ಕಲಸಿ ಗಟ್ಟಿಯಾಗಿ ಅದನ್ನು ಸೈಡಿಗೆ, ಜಾಸ್ತಿ ಗಟ್ಟಿ ಇರಬಾರ್ದು, ಒತ್ತಷ್ಟು ಗಟ್ಟಿ ಇರಬೇಕು. ಇಟ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಬಿಟ್ಬಿಡಿ. ಇನ್ನೊಂದು ಕಡೆ ಬಾಣಲೆಯಲ್ಲೋ ಅಥವಾ ಪ್ಯಾನಲ್ಲೋ ಎಣ್ಣೆ ಹಾಕಿಡಿ. ಅದು ಸಣ್ಣ ಫ್ಲೇವಲ್ಲಿ ಇಟ್ಟಿರಿ, ಜಾಸ್ತಿ ಬಿಸಿ ಆಗಬಾರ್ದು. ಇನ್ನು 10 ನಿಮಿಷ ಬಿಟ್ಟಾದಮೇಲೆ ಇನ್ನೊಂದು ಕಡೆ ಚಕ್ಲಿ ಬಿಲ್ಲೆ ತೊಗೊಂಡು ಚಕ್ಲಿನ ಚೆನ್ನಾಗಿ ಒತ್ಕೊಳ್ಳಿ. ಗುಂಡಾಗಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಒತ್ಕೊಂಡು ಆ ಎಣ್ಣೆ ಕಾಯ್ದ ಮೇಲೆ ಇದು ಒಂದೊಂದಾಗಿ ಬಿಡಿ. ಹೊರ್ಕೊಂಡ್ರೆ ಒಂದೊಂದಾಗಿ ಎತ್ಕೊಂಬಿಡಿ. ಆವಾಗ ಗರಿ ಇರುವಂಥ ಬೆಣ್ಣೆ ಚಕ್ಲಿ ರೆಡಿ ಆಗುತ್ತೆ. ನೀವು ಮಾಡಿ ತಿಂದು ನಮಗೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಬಂದಿದೆ ಅಂತ. ನಮಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.